ಹೇ ಎವ್ರಿವನ್, ಸೊ KCET ರಿಸಲ್ಟ್ ಫೈನಲಿ ಬಂದಿದೆ. ಆಮೇಲೆ ಫಸ್ಟ್ ಆಫ್ ಆಲ್ ಕಂಗ್ರ್ಯಾಚುಲೇಷನ್ಸ್ ಟು ಎವ್ರಿವನ್. ಯಾಕಂದ್ರೆ ನೀವು ಇದೊಂದು ವಾರ್ ಈಗ ಕಂಪ್ಲೀಟ್ ಮಾಡಿದ್ದೀರಾ, ದ KCET ವಾರ್. ಸೊ ನಿಮ್ದು ರ್ಯಾಂಕ್ ಎಷ್ಟು ಬಂದಿದೆ ಅಂತ ಕಮೆಂಟ್ಸ್ ಅಲ್ಲಿ ಹಾಕಿ. ಆಮೇಲೆ ನಿಮ್ ರ್ಯಾಂಕ್ ಚೆನ್ನಾಗಿ ಬಂದಿದೆ ಅಥವಾ ಕೆಟ್ಟದಾಗಿದೆ, ಇಟ್ ಡಸಂಟ್ ಮ್ಯಾಟರ್, ಬಿಕಾಸ್ ಇಟ್ಸ್ ಜಸ್ಟ್ ಅ ಪಾರ್ಟ್ ಆಫ್ ಯುವರ್ ಜರ್ನಿ. ಇದಾದ್ಮೇಲೆ ನಿಮ್ ಮುಂದೆ ಯಾವ್ದು ಕಾಲೇಜ್ ಸಿಗುತ್ತೆ ಅದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಸ್ವಲ್ಪ ಈಗ ರಿಲ್ಯಾಕ್ಸ್ ಆಗಿದ್ದಾರೆ ಅನ್ಕೊಂಡಿದ್ದೀನಿ. KCET ರಿಸಲ್ಟ್ ಬಂದಾಗಿದೆ, ಯು ಕ್ಯಾನ್ ವಾಚ್ ಮೂವೀಸ್ ಅವ್ರ ಗೋ ಔಟ್ ಅವ್ರ ಹ್ಯಾವ್ ಸಮ್ ಫನ್. ಪ್ರತಿ ವರ್ಷ ಏನಾಗುತ್ತೆ, ತುಂಬಾ ಸ್ಟೂಡೆಂಟ್ಸ್ ಒಂದು ಒಳ್ಳೆ ಅಪರ್ಚುನಿಟೀಸ್ ಮಿಸ್ ಮಾಡ್ಕೋತಾರೆ. ಯಾಕಂದ್ರೆ ಅವ್ರು ಕೌನ್ಸಿಲಿಂಗ್ ಮಾಡಕ್ ಬರಲ್ಲ, ಅವ್ರಿಗೆ ಅಂಡರ್ಸ್ಟ್ಯಾಂಡ್ ಆಗಲ್ಲ ವಿಚಾರದ 3 ರೌಂಡ್ಸ್, ಆಮೇಲೆ ಕಟ್ ಆಫ್ ಹೆಂಗಿರುತ್ತೆ, ಥರ್ಡ್ ರೌಂಡ್ ವರೆಗೂ ವೇಟ್ ಮಾಡ್ಬೇಕಾ ಅಥವಾ ಮಾಡಬಾರ್ದಾ, ಯಾವ ಬ್ರಾಂಚ್ ನ ಸೆಲೆಕ್ಟ್ ಮಾಡಬೇಕು, ಆಮೇಲೆ ಯಾವ್ದು ಕಾಲೇಜ್ ಚೆನ್ನಾಗಿದೆ ಅದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ತುಂಬಾ ಜನ ಏನ್ ಮಾಡ್ತಾರೆ, ಕಾಲೇಜ್ ಚೆನ್ನಾಗಿ ತಗೊಳ್ಳೋದಿಲ್ಲ. ಆಮೇಲೆ ಇನ್ನೊಂದೇನಂದ್ರೆ ಎರಡೆರಡು ಕಾಲೇಜ್ ಮೆನ್ಷನ್ ಆಗಿರುತ್ತೆ ವಿತ್ ದ ಸೇಮ್ ನೇಮ್. ಫಾರ್ ಎಕ್ಸಾಂಪಲ್ ನಂದು ರಾಮಯ್ಯ ಕಾಲೇಜ್ ಅಲ್ಲ, ಸೊ ಇಟ್ಸ್ ಲೈಕ್ MSRT, ರಾಮಯ್ಯ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ. ಇನ್ನೊಂದಿದೆ MSRUS, ಲೈಕ್ MS ರಾಮಯ್ಯ ಯೂನಿವರ್ಸಿಟಿ. ಸೊ ತುಂಬಾ ಜನ ಕನ್ಫ್ಯೂಸ್ ಆಗ್ತಾರೆ, ಲೈಕ್ ಓಕೆ ಫಸ್ಟ್ ಲೈಕ್ ಹೆಸರು ಸೇಮ್ ಇದೆ ಅಂತ ಕೆಲವೊಬ್ರು ಸೆಕೆಂಡ್ ತಗೋತಾರೆ, ಬಟ್ ಆಕ್ಚುಲಿ ಬೆಸ್ಟ್ ಆಗಿರೋದು ಫಸ್ಟ್ ಒನ್. ಸಿಮಿಲರ್ಲಿ BMS ಕೂಡ ದೇರ್ ಆರ್ 2 ಕಾಲೇಜಸ್, ಇವನ್ ಫಾರ್ PES ಸ್ಪೆಸ್ ಕಾಲೇಜ್ಗೆ ದೇರ್ ಆರ್ 2 ಕಾಲೇಜಸ್, ಇವನ್ ಫಾರ್ RV ಕಾಲೇಜ್ ದೇರ್ ಆರ್ 2 ಕಾಲೇಜಸ್. ಸೊ ಇದೆಲ್ಲ ನೀವು ಅದು ಕೋಡ್ ಇರುತ್ತೆ, ಎವ್ರಿ ಕಾಲೇಜ್ ಕೋಡ್, ಅದೆಲ್ಲ ನೀವು ಪರ್ಟಿಕ್ಯುಲರ್ ಆಗಿ ಚೆನ್ನಾಗಿ ನೆನ್ಪಿಟ್ಕೋಬೇಕು ಯಾವ್ದು ಎಲ್ಲಿ ಹಾಕ್ಬೇಕು. ಆಮೇಲೆ ಇನ್ನೊಂದೇನಂದ್ರೆ ತುಂಬಾ ಜನ ಕಾಲೇಜ್ ಬ್ರ್ಯಾಂಡ್ ಹೆಸರು ನೋಡಿ ಜಾಯ್ನ್ ಆಗ್ಬಿಡ್ತಾರೆ. ಇಟ್ ಡಸಂಟ್ ಮ್ಯಾಟರ್ ಫಾರ್ ದೆಮ್ ವಿಚ್ ಬ್ರಾಂಚ್ ದೇ ವಿಲ್ ಗೋ, ಬಟ್ ದೇ ಜಸ್ಟ್ ವಾಂಟ್ ಟು ಗೋ. ಇದು ಲೈಕ್ ಸಮ್ ಟೈಮ್ಸ್ ಇಟ್ ವಿಲ್ ಬಿ ರಿಸ್ಕಿಯರ್ ಫಾರ್ ಯು, ಯಾಕಂದ್ರೆ ಕೆಲವೊಂದು ಬ್ರಾಂಚ್ಗೆ ಪ್ಲೇಸ್ಮೆಂಟ್ಸ್ ಇರಲ್ಲ. ಸೊ ನೀವು ಪ್ರೀವಿಯಸ್ ಡೇಟಾನೆಲ್ಲ ಚೆಕ್ ಮಾಡಬೇಕು, ಚೆನ್ನಾಗಿದೆ ಇಲ್ವಾ ಅಂತ. So, ನೀವು ಆಪ್ಷನ್ ಫೀಲ್ ಮಾಡೋಕ್ಕಿಂತ ಮುಂಚೆ ರಿಮೆಂಬರ್ ದೀಸ್ ಪಾಯಿಂಟ್. ಫಸ್ಟ್ ಒನ್, ಡಸ್ ದ ಕಾಲೇಜ್ ಹ್ಯಾವ್ ಗುಡ್ ಅಪರ್ಚುನಿಟೀಸ್ ಅಂಡ್ ಗುಡ್ ಪ್ಲೇಸ್ಮೆಂಟ್ಸ್ ಫಾರ್ ಯುವರ್ ಬ್ರಾಂಚ್. ಆಮೇಲೆ ಅಲ್ಲಿರೋ ಕರಿಕ್ಯುಲಮ್ ಅಪ್ಡೇಟೆಡ್ ಆಗಿದೆಯಾ. ಮೋಸ್ಟ್ ಆಫ್ ದಟ್ ಟೈಮ್ ಏನಾಗುತ್ತೆ, ಕರ್ನಾಟಕ VTU ಸಿಲೆಬಸ್ ಇರುತ್ತೆ, ಸೊ ಎಲ್ಲರೂ ಅದನ್ನೇ ಫಾಲೋ ಮಾಡ್ತಾರೆ. ಪ್ಲಸ್ ದೇ ವಿಲ್ ಆಡ್ ಆನ್ ಸಮ್ ಎಕ್ಸ್ಟ್ರಾ ಸಿಲೆಬಸ್. ಆಮೇಲೆ ಇಲ್ಲಿ ಕ್ಲಬ್ಸ್ ಹೆಂಗಿದೆ, ಫಾರ್ ಎಕ್ಸಾಂಪಲ್ ಇಫ್ ಯು ಆರ್ ಇಂಟ್ರೆಸ್ಟೆಡ್ ಇನ್ ಡಾನ್ಸಿಂಗ್ ಆರ್ ಆಕ್ಟಿಂಗ್ ಅಥವಾ ಕೋಡಿಂಗ್ ಕಲ್ಚರ್, ಸೊ ಇದರಲ್ಲಿ ನಿಮ್ಗೆ ಇಂಟ್ರೆಸ್ಟ್ ಇದ್ರೆ ಅದೇ ತರ ಅಲ್ಲಿ ಕ್ಲಬ್ಸ್ ಇದೆಯಾ ಅದೊಂದು ನೀವು ನೋಡ್ಕೋಬೇಕು. ಆಮೇಲೆ ಇದು ಹೆಂಗೆ ನೀವು ಅರ್ಥ ಮಾಡ್ಕೋಬೇಕು ಕಾಲೇಜ್ ಕಲ್ಚರ್ ಹೆಂಗಿದೆ ಅಂದ್ರೆ, ಜಸ್ಟ್ ನಾರ್ಮಲಿ ಇನ್ಸ್ಟಾಗ್ರಾಮ್ ಅಲ್ಲಿ ಹೋಗಿ, ಪ್ರತಿಯೊಂದು ಕಾಲೇಜ್ದವ್ರದ್ದು ಇನ್ಸ್ಟಾಗ್ರಾಮ್ ಹ್ಯಾಂಡಲ್ ಇದೆ. ಫಾರ್ ಎಕ್ಸಾಂಪಲ್ ಇಫ್ ಯು ಸರ್ಚ್ ಲೈಕ್ ಅವರ್ ಕಾಲೇಜ್ MSRIT, ನಿಮ್ಗೆ ತುಂಬಾ ಚಾನಲ್ ಸಿಗುತ್ತೆ. ಅದರಲ್ಲಿ ಅವ್ರು ಅಪ್ಡೇಟ್ಸ್ ಹಾಕಿರ್ತಾರೆ ಏನೇನು ಆಗ್ತಿದೆ ಅಂತ. ಸೊ ಅಲ್ಲಿಂದ ನೀವು ನೋಡ್ಬೋದು ಏನೇನು ಆಗ್ತಿದೆ ಏನೇನಿಲ್ಲ ಅಂತ. ಸಿಮಿಲರ್ಲಿ ಇಫ್ ಯು ವಾಂಟ್ ಟು ಗೋ ಫಾರ್ BMS or RV or any college, just search the college name in Instagram and you will get the details about it. ಮುಂದೆ ಹೋಗಿದ್ದ ಮುಂಚೆ ನಿಮ್ಗೊಂದು ವಿಷಯ ಹೇಳಕ್ ಇಷ್ಟಪಡ್ತೀನಿ. ಇವತ್ತೇನಂದ್ರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮತ್ತೆ ಡೇಟಾ ಸೈನ್ಸ್ ಎವ್ರಿ ಇಂಡಸ್ಟ್ರಿನ ಚೇಂಜ್ ಮಾಡ್ತಾ ಇದೆ. ಹೆಲ್ತ್ ಕೇರ್, ಫೈನಾನ್ಸ್, ಕಾಮರ್ಸ್, ಎವ್ರಿಥಿಂಗ್. ಕಂಪನೀಸ್ಗೆ ಪ್ರೊಫೆಷನಲ್ಸ್ ಬೇಕಾಗಿದ್ದಾರೆ ಹೂ ಕ್ಯಾನ್ ಡೂ ದಿಸ್ AI ಡೇಟಾ ಅಥವಾ ಯಾವುದೋ ಎಮರ್ಜಿಂಗ್ ಟೆಕ್ನಾಲಜಿ, ಬಟ್ ಅವ್ರಿಗೆ ಜನರೇ ಸಿಗ್ತಾ ಇಲ್ಲ. ಆಮೇಲೆ ಇದರಿಂದ ಏನಾಗಿದೆ ಅಂದ್ರೆ ಇದರ ಡಿಮಾಂಡ್ ಸ್ವಲ್ಪ ಜಾಸ್ತಿ ಆಗಿದೆ. BTech ಮಾಡೋಕೆ ಇಷ್ಟ ಇಲ್ಲ ಅಂದ್ರೆ ಟುಡೇ ಐ ಬಾಟ್ ಅ BCA ಪ್ರೋಗ್ರಾಮ್ ಇನ್ ಡೇಟಾ ಸೈನ್ಸ್ ಅಂಡ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಟ್ VEIT ಕಾಲೇಜ್ ಡಿಗ್ರಿ ಅಟ್ ಜಯನಗರ್. ಇದು ಸ್ಟೂಡೆಂಟ್ಸ್ಗೆ ಜಾಬ್ ರೆಡಿ ಆಗೋಕೆ ಪ್ರಿಪೇರ್ ಮಾಡುತ್ತೆ ಫಾರ್ ಫ್ಯೂಚರ್. ಈ 3 ವರ್ಷದಲ್ಲಿ ನೀವು ಇಂಡಸ್ಟ್ರಿ ರಿಲೆವೆಂಟ್ ಸ್ಕಿಲ್ಸ್ ನ ಕಲಿತೀರಾ. ಫಾರ್ ಎಕ್ಸಾಂಪಲ್ ಪೈಥಾನ್, AI, ಮಷಿನ್ ಲರ್ನಿಂಗ್, ಡೇಟಾ ಸೈನ್ಸ್, ಬಿಗ್ ಡೇಟಾ, ಡೇಟಾಬೇಸ್ ಮ್ಯಾನೇಜ್ಮೆಂಟ್ ಅಂಡ್ ಡೇಟಾ ವಿಜುವಲೈಸೇಷನ್ ವಿತ್ ಪ್ರಾಕ್ಟಿಕಲ್ ಹ್ಯಾಂಡ್ಸ್ ಆನ್ ಎಕ್ಸ್ಪೀರಿಯನ್ಸ್. ಇದು ಆಕ್ಚುಲಿ ಹೇಗೆ ಯೂನಿಕ್ ಆಗುತ್ತೆ, ಹೇಗೆ ಸ್ಟ್ಯಾಂಡ್ ಔಟ್ ಆಗುತ್ತೆ ಅಂದ್ರೆ, ಇಟ್ಸ್ ಪಾರ್ಟ್ನರ್ಶಿಪ್ ವಿತ್ EDAP, ಫೌಂಡೆಡ್ ಬೈ ಇನ್ಸೈಡ್ ಅಂಡ್ IIM ಅಲ್ಯೂಮಿನೀಸ್. ಇಲ್ಲಿ ನಿಮಗೆ 300+ ರಿಕ್ರೂಟರ್ ಸಿಗ್ತಾರೆ. ಅದಷ್ಟೇ ಇಲ್ಲ, ಯು ವಿಲ್ ಗೆಟ್ ಆಕ್ಸೆಸ್ ಟು ಗ್ಲೋಬಲ್ ಇಮರ್ಷನ್ ಟೆಕ್ನಾಲಜೀಸ್ ಪ್ರಾಜೆಕ್ಟ್ಸ್, ಡಿಲಾಯ್ಟ್ ಲರ್ನಿಂಗ್ ಅಕಾಡೆಮಿ ಸರ್ಟಿಫಿಕೇಶನ್, IBM ಇಂಟರ್ನ್ಶಿಪ್ ಅಪರ್ಚುನಿಟೀಸ್ ಅಂಡ್ ಮಚ್ ಮೋರ್. ಅದಷ್ಟೇ ಇಲ್ಲ, ಯು ವಿಲ್ ರಿಸೀವ್ 100% ಪ್ಲೇಸ್ಮೆಂಟ್ ಸಪೋರ್ಟ್. ಇದರಿಂದ ನಿಮ್ ಜಾಬ್ ರೆಡಿ ಆಗ್ತೀರಾ, ಆಮೇಲೆ ನಿಮ್ಮ ಪೋರ್ಟ್ಫೋಲಿಯೋ ಕೂಡ ಸ್ಟ್ರಾಂಗ್ ಆಗುತ್ತೆ. So if you are looking for a future focused career which combines technology, industry exposure, certification, career opportunities, ಆಗಿದ್ರೆ this BCA data science and AI is must for you. ಸೊ ಅಡ್ಮಿಷನ್ಸ್ ಈಗ ಓಪನ್ ಆಗಿದೆ, ಈಗಲೇ ಹೋಗಿ ಅಪ್ಲೈ ಮಾಡಿ. ಇದ್ರ ಬಗ್ಗೆ ಜಾಸ್ತಿ ಅರ್ಥ ಮಾಡ್ಕೋಬೇಕಂದ್ರೆ ಇದರ ಡೀಟೇಲ್ಸ್ ನಾನು ಕಮೆಂಟ್ ಸೆಕ್ಷನ್ ಮತ್ತೆ ಡಿಸ್ಕ್ರಿಪ್ಷನ್ ಆಗಿರ್ತೀನಿ, ಗೋ ಅಂಡ್ ಚೆಕ್ ದಿಸ್ ಔಟ್. ಆಮೇಲೆ ವಿಡಿಯೋನ ಕಂಟಿನ್ಯೂ ಮಾಡೋಣ. ಸೊ ಇನ್ನೊಂದು ಪ್ರಾಬ್ಲಮ್ ಏನಂದ್ರೆ, ತುಂಬಾ ಏನ್ ಮಾಡ್ತಾರೆ ಜನ, ಅವ್ರ ಫ್ರೆಂಡ್ಸ್ ನ ನೋಡಿ ಅದನ್ನ ಕಾಪಿ ಮಾಡ್ಬಿಡ್ತಾರೆ. ಲೈಕ್ ಒಬ್ಬನು ಮೆಕ್ಯಾನಿಕಲ್ ಹೋಗ್ತಾ ಇದ್ರೆ ಓಕೆ ನಾನು ಅದನ್ನ ಹೋಗ್ತೀನಿ, ಒಬ್ಬರು ಎಲೆಕ್ಟ್ರಿಕಲ್ ಹೋಗ್ತಾ ಇದ್ರೆ ನಾನು ಅದೇ ಮಾಡ್ತೀನಿ. ಬಟ್ ಯು ಶುಡ್ ಆಸ್ಕ್ ಯುವರ್ ಸೆಲ್ಫ್ ವಾಟ್ ಯು ವಾಂಟ್. ದ ಬೆಸ್ಟ್ ಬ್ರಾಂಚ್ ಫಾರ್ ಯುವರ್ ಫ್ರೆಂಡ್ ಇಸ್ ನಾಟ್ ಬೆಸ್ಟ್ ಬ್ರಾಂಚ್ ಫಾರ್ ಯು. ಆಮೇಲೆ ಇನ್ನೊಂದು ಇಂಪಾರ್ಟೆಂಟ್ ಏನಂದ್ರೆ, ಪ್ಲೇಸ್ಮೆಂಟ್ಸ್ ಹಿಂದೆ ಜಾಸ್ತಿ ಹೋಗಕ್ ಹೋಗ್ಬೇಡಿ. ಲೈಕ್ ಫಾರ್ ಎಕ್ಸಾಂಪಲ್ ಕೋಡಿಂಗ್ ಅಲ್ಲಿ ಜಾಸ್ತಿ ಪ್ಲೇಸ್ಮೆಂಟ್ಸ್ ಇದೆ ಕಂಪೇರ್ ಟು ಎಲೆಕ್ಟ್ರಿಕಲ್ ಅಥವಾ ಮೆಕ್ಯಾನಿಕಲ್. ಬಟ್ ನಿಮಗೆ ಸಿವಿಲ್ ಅಲ್ಲಿ ಅಥವಾ ಮೆಕ್ಯಾನಿಕಲ್ ಅಲ್ಲಿ ಅಥವಾ ಎಲೆಕ್ಟ್ರಿಕಲ್ ಅಲ್ಲಿ ಇಂಟ್ರೆಸ್ಟ್ ಇದ್ರೆ, ಬಟ್ ಯು ಆರ್ ಸ್ಟಿಲ್ ಚೂಸಿಂಗ್ ಕೋಡಿಂಗ್ ಜಸ್ಟ್ ಬಿಕಾಸ್ ಆಫ್ ಪ್ಲೇಸ್ಮೆಂಟ್, ಜಸ್ಟ್ ಬಿಕಾಸ್ ಆಫ್ ಮನಿ, ಅಂದ್ರೆ ಡೋಂಟ್ ಡೂ ದಟ್. ಯಾಕಂದ್ರೆ ನೀವು ಜಾಯ್ನ್ ಆದ್ಮೇಲೆ ಆಫ್ಟರ್ 1 year ಯು ವಿಲ್ ಸ್ಟಾರ್ಟ್ ಗೆಟಿಂಗ್ ಬೋರ್. ಆಮೇಲೆ ನಿಮಗೆ ಇರಿಟೇಟ್ ಆಗುತ್ತೆ ಇದಕ್ಕೆ ತಗೊಂಡೆ ಅಂತ. ಅದಾದ್ಮೇಲೆ ನಿಮ್ ಮುಂದೆ ನೀವು ಜಾಬ್ ಮಾಡಕ್ ಸ್ಟಾರ್ಟ್ ಮಾಡಿದ್ರೆ ವಿಲ್ ನಾಟ್ ಇವನ್ ಏಬಲ್ ಟು ಕಂಟಿನ್ಯೂ. ಅದರಲ್ಲಿ ನೀವು ಅವರೇಜ್ ಆಗಿ ಉಳಿದ್ಬಿಡ್ತೀರ. ಬಟ್ ಅದೇ ನೀವು ಅದರಲ್ಲಿ ಇಂಟ್ರೆಸ್ಟ್ ಇದ್ರೆ, ಇನ್ ವಿಚ್ ಯು ಆರ್ ಗುಡ್, ಅದರಲ್ಲಿ ನೀವು ಹೋಗಿ. ಯಾಕಂದ್ರೆ ಅದರಲ್ಲಿ ನಿಮ್ಮ ಕರಿಯರ್ ನೀವು ಈಸಿಯಾಗಿ ಬಿಲ್ಡ್ ಮಾಡ್ಕೊಂಡು ಹೋಗ್ಬೋದು. ನಿಮ್ ಸ್ಯಾಲ್ರಿ ಕಡಿಮೆ ಕೊಡ್ತಾ ಇದ್ರು, ಸ್ಟಾರ್ಟಿಂಗ್ ಅಲ್ಲಿ ಕಡಿಮೆ ಇದ್ರು, ಯು ವಿಲ್ ಸ್ಟಾರ್ಟ್ ಪರ್ಫಾರ್ಮಿಂಗ್ ವೆರಿ ವೆಲ್, ಸೊ ದಟ್ ಯು ವಿಲ್ ಗೆಟ್ ಪ್ರಮೋಷನ್ಸ್. ಅದೆಲ್ಲ ತುಂಬಾ ಬೇಗ ಆಗ್ಬಿಡುತ್ತೆ. ಆಮೇಲೆ ಇನ್ನೊಂದು ಟಿಪ್ ಏನಂದ್ರೆ, ಆಪ್ಷನ್ ಎಂಟ್ರಿ ಮಾಡುವಾಗ ಆಸ್ ಮಚ್ ಆಸ್ ಪಾಸಿಬಲ್ ಜಾಸ್ತಿ ಕಾಲೇಜಸ್ನ ಹಾಕಿ, ಯಾಕಂದ್ರೆ ಏನು ರೆಸ್ಟ್ರಿಕ್ಷನ್ ಇಲ್ಲ. ಸೊ ಎಷ್ಟು ಕಾಲೇಜಸ್ ಆಗುತ್ತೆ ಅಷ್ಟೆಲ್ಲ ಕಾಲೇಜ್ ಫಿಲ್ ಮಾಡಿಬಿಡಿ ವಿತ್ ಡಿಫ್ರೆಂಟ್ ಬ್ರಾಂಚಸ್ ವಿಚ್ ಎವರ್ ಯು ವಾಂಟ್. ಆಮೇಲೆ ನಾನು ಆಕ್ಚುಲಿ ಒಂದು ಲಾಂಗ್ ಬ್ರೇಕ್ ತಗೊಂಡಿದ್ದೆ, ನಾನು ವಿಡಿಯೋ ಮಾಡ್ತಿರ್ಲಿಲ್ಲ ಬಿಕಾಸ್
ಹೇಗಾದ್ರೂ ನಿಮ್ಮ ಕೆ ಸಿ ಟಿ ಮುಗ್ದಿತ್ತಲ್ಲ, ಸೊ ಐ ಥಾಟ್ ಲೆಟ್ ಯು ಗೈಸ್ ಎಂಜಾಯ್. ಸುಮ್ಮನೆ ಯಾಕೆ ಬಂದು ಐ ಶುಡ್ ಅಗೇನ್ ಈಟ್ ಯುವರ್ ಹೆಡ್, ಡೂ ದಿಸ್ ಡೂ ದ್ಯಾಟ್. ಬಟ್ ಈಗ ಫೈನಲಿ ಕೆ ಸಿ ಟಿ ರಿಸಲ್ಟ್ ಬಂದಿದೆ, ಕೌನ್ಸಿಲಿಂಗ್ ಸ್ಟಾರ್ಟ್ ಆಗೋದಿದೆ. ಸೊ ಐ ವಿಲ್ ಸ್ಟಾರ್ಟ್ ಮೇಕಿಂಗ್ ವಿಡಿಯೋಸ್ ಅಗೇನ್. ಸೊ ಇದಷ್ಟೇ, ನೆಕ್ಸ್ಟ್ ವಿಡಿಯೋಲಿ ಸಿಗೋಣ. ಬಾಯ್.